ಅದು ಬೆಲೆ ಕೊಡ್ರಿ, ಆವಾಗಲಾದ್ರೂ ಜನ ಹೋಗ್ಲಿ ಬಿಡಿ ಅಂತ ನಿಮ್ಮನ್ನೇನೋ ಒಪ್ಪಬಹುದೇನೋ ನೋಡಿ ಯೋಚನೆ ಮಾಡಿ. 1714 ಕೋಟಿ ಇವರಿಗೆ ಕೊಡೋದ್ರ ಬದಲು 4 ಫರ್ಮ್ ಕೊಡಬಹುದಾಗಿತ್ತು. ಆಮೇಲೆ ನಿಮಗೆ ಕೊಡೋದು ನೀವು 3 ವರ್ಷ 4 ವರ್ಷ 5 ವರ್ಷಕ್ಕೆ ಕೊಡ್ಬೋದು. ಅದೇಗೆ ನೀವು 15 ವರ್ಷಕ್ಕೆ ಒಬ್ಬರಿಗೆ ಕೊಡ್ತೀರಿ ನೀವು? ಇದರ ಉದ್ದೇಶ ಏನಿದೆ? ಕಸ ಹೊಡೆಯೋ ಮಿಷನ್ಗಳಿಗೆ 100 ಕೋಟಿ ರೂಪಾಯಿ ಖರ್ಚಾಗ್ತಿರ್ಲಿಲ್ಲ. ಎಷ್ಟು ಕೊಟ್ರಿ ಲೀಸ್ಗೆ? 80 ಲಕ್ಷ. ಅದನ್ನ 2 ಕೋಟಿ ಕೊಟ್ಟವ್ರು. 2000 ಅಲ್ಲ, ಒಂದೊಂದು ಮಿಷನ್ 614 ಕೋಟಿಗೆ ಕೊಟ್ಟಿದ್ರಿ. ಅದನ್ನು ಎಷ್ಟು? 7 ವರ್ಷ. ನಿಮ್ಗೆ ಯಾರು ಹೇಳಬೇಕು? ಮುಂದೆ ಬರೋ ಸರ್ಕಾರಗಳು ಮಾಡ್ಕೊಳ್ತವೆ, ನೀವೇನು ಮಾಡಬೇಕು ಅದನ್ನು ಮಾಡ್ರಿ. ಅಂದ್ರೆ ಆಯ್ತು, ಒಂದು 50 ವರ್ಷಕ್ಕೆ ಕೊಟ್ಬಿಟ್ರಿ, ಎಲ್ಲಾನು ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡಿ, ಹೆಂಗೂ ಬರಲ್ಲ ನೀವಿನ್ನ. ಏನ್ ನಿಮ್ಮ ಉದ್ದೇಶಗಳಿದೆ? ಇದರಲ್ಲೂ 80%. ನಾನು ಹೇಳ್ತೇನೆ, ಮಾನ್ಯ ಅಶೋಕ್ ಅವರು ಇದೇ ಮಾತನ್ನು ಹೇಳಿದ್ದಾರೆ, ಮುಖ್ಯಮಂತ್ರಿಗಳೇ, ನೀವೇನಾದರೂ ಸಚಿವರನ್ನ ವಜಾ ಮಾಡಲಿಲ್ಲ ಅಂದ್ರೆ ನಿಮಗೆ ಸುತ್ತಕೊಂತ ಇದು ನೀವೇ ಮಾಡಿಸಿರ್ತಕ್ಕಂಥ ವ್ಯವಹಾರ ಅಂತ ಹೇಳ್ಬೇಕಾಗ್ತದೆ. ನೀವೇ ಮಾಡಿಸಿ ಅವ್ರ ಕೈಲಿ ಹೇಳಿ, ಕಲೆಕ್ಷನ್ ಮಾಡಿ ಕೊಡಪ್ಪ ಅಂತ ನೀವೇ ಹೇಳಿರ್ಬೇಕು. ಒಂದು ಸಮಯ ನಿಮಗೂ ಅದಕ್ಕೇನು ಸಂಬಂಧ ಇಲ್ಲ ಅಂದ್ರೆ ಆ ಸಚಿವರು ವಜಾ ಆಗ್ಬೇಕು, ಕೈ ಬಿಡಬೇಕು. ಇಲ್ಲ ಅಂದ್ರೆ ಜನರೇ ಅರ್ಥ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇದು ತಾರ್ಕಿಕ ಅಂತ್ಯವನ್ನ ನಾವು ಕಾಣಲೇಬೇಕಾಗಿದೆ. ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ.